ಬಾಪಿ ಹೋಗ್ಬಿಡು. ಬನ್ನಿ ಸರ್, ಕರ್ಕ ಬನ್ನಿ ಸರ್. ಬ್ಯಾಂಡ್ ಬರಸ್ರ ಹಾಕಿ ಹಾಕಿ
ಅಲ್ಲಿ ಪೇರೆಂಟ್ಸ್ ಕರ್ಕ ಮೊಬೈಲ್ ಹತ್ರ ಬನ್ನಿ ಸರ್, ಹತ್ರ. ಹಾಂ, ಬನ್ನಿ 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 ಸರ್, ಬನ್ನಿ ನೀವು ಬನ್ನಿ. ಈಸ್ಕೊಬಿಡಿ ಈ ಕಡೆ ಬರ ಸರ್, ಇರಿ ಸರ್, ಬಂದ್ಬಿಡಮ್ಮ. ಹಾಂ ಹಾಂ ಬಾರ ಪ್ರಶಾಂತ ಹಂಗೆ ಇಸ್ಕೊಂಡು ಬಾ ಸರ್, ಈ ಕಡೆ ಮುಂದೆ ಬಾ. ಬಂದ್ಬಿಡಿ ಇರಿ ಸರ್ ಬಂದ್ಬಿಡಮ್ಮ ಇಸ್ಕೊಂಡು. ಈಗ ಇಸ್ಕೊಮ್ಮ. ಓಕೆ ಸರ್. ಕೊಟ್ಬಿಡಿ ವಾಯ್ಸ್ ಬಂದ್ರಪ್ಪ ಬ್ರೋ. ಏಯ್ ತೋರಿಸ್ರಪ್ಪ. ಹಾಂ, ಆ ಥರ ಆ ಥರ ಇಟ್ಕೊಡಿ. ಹಾಂ ಎಸ್, ಓಕೆ ಓಕೆ ಓಕೆ. ಶಾಲೆ ನಮ್ಮ ಹೆಮ್ಮೆ ಅಂತ ನೀವೇಳಿ. ನಮ್ಮ ಶಾಲೆ ಹಾಂ, ಒಂದು ನಿಮಿಷ. ನಮ್ಮ ಶಾಲೆ ಸುರೇಶ್ ಶಾಲೆ ಪ್ರಾರಂಭ ಆಗಿದೆ. ನಾವು ನಮ್ಮ ಸ್ಕೂಲಲ್ಲಿ ವಿನೂತನವಾಗಿ ಕಾರಿನ ಮೂಲಕ ನಾವು ನಮ್ಮ ಶಾಲೆಗೆ ದಾಖಲಾದಂತಹ ಮಕ್ಕಳನ್ನು ನಾವು ಸ್ಕೂಲ್ಗೆ ಸ್ವಾಗತ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಊರಲ್ಲಿ ಅವ್ರನ್ನ ಕರ್ಕೊಂಡೋಗಿ ಒಂದು ಪೆರೇಡ್ ಮೂಲಕ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿ ಅವ್ರನ್ನ ವಿನೂತನವಾಗಿ ನಮ್ಮ ಶಾಲೆಗೆ ವೆಲ್ಕಮ್ ಮಾಡಿ ಅವ್ರನ್ನ ನಮ್ಮ ಸ್ಕೂಲ್ಗೆ ಸೇರಿಸ್ಕೊಂಡಿದ್ದೀವಿ. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯೋ ಕಾಲದಲ್ಲಿ ಈ ಕಾಲ ಬಂದ್ಬಿಟ್ಟಿದೆ. ಖಾಸಗಿ ಶಾಲೆಗಿಂತ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡರಲ್ಲೂ ಸಹ ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡ್ಯದಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಪೋಷಕರು ಖಾಸಗಿ ಶಾಲೆಯ ವ್ಯಾಮೋಹವನ್ನು ಬಿಟ್ಟು ದಯವಿಟ್ಟು ಸರ್ಕಾರಿ ಶಾಲೆ ಕಡೆಗೆ ಮೂಗು ಮುರಿಯದೆ ನಿಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಿಸಿ ನಮ್ಮ ಸರ್ಕಾರಿ ಶಾಲೆಗೆ ಇನ್ನೂ ಉನ್ನತ ಕೀರ್ತಿಯನ್ನು ತರಬೇಕು. ಹಾಗೆ ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕರು ಅತ್ಯುತ್ತಮವಾಗಿ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಬಂದಿರೋವಂಥವ್ರಾಗಿರ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆ ಶಿಕ್ಷಕರು ಅಂತಂದರೆ ಮೂಗು ಮುರಿಯೋ ಕಾಲ ಏನಿಲ್ಲ. ಈಗ ಅವರು ಖಾಸಗಿ ಶಾಲೆಗಿಂತ ಅತ್ಯುತ್ತಮವಾದ ಶಿಕ್ಷಣವನ್ನು, ಕಂಪ್ಯೂಟರ್ ಇದೆ ಇಲ್ಲಿ, ಹಾಗೆ ಉತ್ತಮವಾದಂತಹ ಆಟದ ಮೈದಾನ ಇದೆ, ಹಾಗೆ ಉಚಿತ ಪಠ್ಯಪುಸ್ತಕ, ಹಾಲು, ಮಧ್ಯಾಹ್ನದ ಬಿಸಿ ಊಟ, ಕ್ಷೀರ ಭಾಗ್ಯ ಎಲ್ಲ ಇರೋದರಿಂದ ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಉನ್ನತ ಶಿಕ್ಷಣವನ್ನು, ಉತ್ತಮ ಶಿಕ್ಷಣವನ್ನು, ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ನಮ್ಮ ಶಾಲೆಗೆ ಸೇರಿಸಿ ಅಂತ ಎಲ್ಲ ಪೋಷಕರಲ್ಲಿ, ಮಕ್ಕಳಲ್ಲಿ ಕಳಕಳಿಯಿಂದ ಈ ಮೂಲಕ ನಾವು ಕೇಳ್ಕೊತೀವಿ. ನನ್ನ ಹೆಸರು ಪನ್ನಗ ಪಿಕೆ, ಸಹ ಶಿಕ್ಷಕ. ಹೇಳಿ ಸರ್, ಇವತ್ತು ಶಾಲೆಗಳು ಪ್ರಾರಂಭ ಆಗಿದೆ, ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರಿ ಮಕ್ಕಳನ್ನ. ಹೌದು, ಇವತ್ತು ತುಂಬ ವಿಭಿನ್ನವಾದ ರೀತಿಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳುಗಳನ್ನು ಎತ್ತಿನ ಗಾಡಿಯಲ್ಲಿ ಕೂರಿಸ್ಕೊಂಡು ಬಂದು ಮತ್ತು ನಮ್ಮ ಸಮೀಪದ ಗ್ರಾಮಗಳಿಗೆ ನಮ್ಮ ಶಿಕ್ಷಕರು ತಮ್ಮ ಸ್ವತಃ ಕಾರುಗಳಲ್ಲೂ ಕೂಡ ತೆರಳಿ ಆ ಮಕ್ಕಳುಗಳನ್ನ ಕೂರಿಸ್ಕೊಂಡು ಬಂದು ಒಂದು ವಿಭಿನ್ನವಾದ ಒಂದು ಸ್ವಾಗತವನ್ನು ನಾವು ಕೋರಿದ್ದೇವೆ. ಹಾಗೆ ನಮ್ಮ ಶಾಲೆ ಈ ಸರಿ KPS ಶಾಲೆಯಾಗಿ ಕೂಡ ಬದಲಾವಣೆ ಆಗ್ತಾ ಇದೆ, ಒಂದು ಉನ್ನತ ದರ್ಜೆಗೆ ಹೋಗ್ತಾ ಇದೆ. ಜೊತೆಗೆ ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಮ್ಮ ಶಾಲೆಯಲ್ಲಿ ಜಾರಿಗೊಳ್ತಾ ಇದ್ದಾವೆ. ಇವತ್ತು ಮಕ್ಕಳಿಗೆ ವಿಶೇಷವಾದ ಸಿಹಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಶಾಲಾ ಪ್ರಾರಂಭೋತ್ಸವ ದಿನ ಹೊಸದಾಗಿ ದಾಖಲಾಗಿರ್ತಕ್ಕಂಥ ಮಕ್ಕಳುಗಳಿಗೆ ನಾವು
ಉಚಿತ ಪಠ್ಯಪುಸ್ತಕವನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿರುವಂಥ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ಎಲ್ಲರೂ ಕೂಡ ಮಕ್ಕಳುಗಳು ತುಂಬ ಸಂತೋಷವಾಗಿ ಇವತ್ತು ಶಾಲೆಗೆ ಬಂದಿದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಶಾಲೆ ಕಳೆದ 3-4 ವರ್ಷಗಳಿಂದಲೂ ಕೂಡ 100% ಫಲಿತಾಂಶವನ್ನು ಪಡ್ಕೊಂಡು ಯಾವುದೇ ಖಾಸಗಿ ಶಾಲೆಗಿಂತ ಉತ್ತಮವಾಗಿ 2 ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ಕೊಡುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಶಾಲೆಯಲ್ಲಿ ಅತ್ಯಂತ ಉತ್ತಮವಾದ ಬೋಧಕ ವರ್ಗ ಇದೆ. ಹಾಗಾಗಿ ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಿಸಿದ್ದು ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ಎಲ್ಲ ಒಂದು ಕಡೆ ಸರ್ಕಾರಿ ಶಾಲೆ ಅಂತಂದರೆ ಪೋಷಕರೆಲ್ಲ ಒಂದು ಖಾಸಗಿ ಮೊರೆ ಹೋಗ್ತಾ ಇದ್ದಾರೆ. ಅಂಥ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಅದಕ್ಕಾಗಿಯೇ ಈ ಸರಿ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ 8 ಯೋಜನೆಗಳನ್ನು ಮಾಡಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ. ಸರ್ಕಾರಿ ಶಾಲೆಯ ಕಡೆ ಕೂಡ ನಮ್ಮ ಪೋಷಕರು ತಮ್ಮ ಮಕ್ಕಳನ್ನ ದಾಖಲೆ ಮಾಡಬೇಕು. ಆ ಮೂಲಕ ಇರ್ತಕ್ಕಂಥ ಪೋಷಕರಲ್ಲಿ ಒಂದು ಭಾವನೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಆಕರ್ಷಣೆ ಇಂದಾಗಿಯೇ ಇವತ್ತು ಸರ್ಕಾರ ನಮ್ಮ ಸರ್ಕಾರಿ ಶಾಲೆಯಲ್ಲಿಯೂ ಕೂಡ 2 ಮಾಧ್ಯಮಗಳನ್ನು ಪ್ರಾರಂಭ ಮಾಡಿದೆ. ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪೋಷಕರಿಗೆ ಉತ್ತಮವಾದ ಒಂದು ಬೆಂಬಲ ಮತ್ತು ಉತ್ತರ ಸಿಗಲಿದೆ. ಮಕ್ಕಳನ್ನ ಹೆಚ್ಚು ಸೇರಿಸ್ಕೊಳ್ಳಿಕ್ಕೆ ಯಾವುದು? ಮಕ್ಕಳನ್ನ ಹೆಚ್ಚು ಸೇರಿಸ್ಕೊಳ್ಳಿಕ್ಕೆ ನಾವೆಲ್ಲ ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಅವರಿಗೆ ಸಮರ್ಪಣೆ ಒಂದು ಶೈಕ್ಷಣಿಕ ಪ್ರವಾಸ ಆಗಿರಲಿ ಅಥವಾ ಪಠ್ಯೇತರ ಚಟುವಟಿಕೆಗಳಾಗಿರಲಿ, ಎಲ್ಲದರಲ್ಲೂ ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಸರ್ಕಾರ ಕೂಡ ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ ಸರ್. ಶಾಲೆಯಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ? ನಮ್ಮ ಶಾಲೆಯಲ್ಲಿ 2 ಮಾಧ್ಯಮಗಳಿಂದ ಒಟ್ಟು 125 ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಳೆದ ವರ್ಷ SLCಯಲ್ಲೂ ಕೂಡ ಒಂದು 100% ಫಲಿತಾಂಶ ಬಂತು. ಮತ್ತು ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ ಇವತ್ತು ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗಿರ್ತಕ್ಕಂಥದ್ದು ಕೂಡ ನಮ್ಮ ಹೆಮ್ಮೆ ವಿಷಯ ಆಗಿದೆ ಸರ್. ಮಕ್ಕಳಿಗೆ ಏನಾಯ್ತು ಸರ್ ಲಾಸ್ಟ್? ಮಕ್ಕಳುಗಳಿಗೆ ಏನು ಹೇಳ್ತೀರಾ ಸರ್? ಮಕ್ಕಳುಗಳಿಗೆ ಹೊಸದಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕರ ಒಂದು ಬೋಧನೆಯ ಫಲವನ್ನು ಪಡ್ಕೋಬೇಕು. ಇವತ್ತು ಏನು ಸರ್ಕಾರದ ಘೋಷವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅಂತ ಇದೆ, ಆ ನಿಟ್ಟಿನಲ್ಲಿ ಅವರು ಅದರೆಲ್ಲರ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಿಮ್ಮ ಹೆಸರು? ದೇವರಾಜು, ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡ್ಯ. ಸರ್ ಹೇಳಿ ಸರ್, ಇವತ್ತು ಶಾಲೆಗಳು ಪ್ರಾರಂಭ ಆಗಿದೆ, ಹೊಸದಾಗಿ ನಿಮ್ಮ ಮಗಳನ್ನು ಕೂಡ ಜಾಯಿನ್ ಮಾಡಿದ್ದೀರಿ, ಅದು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದೀರಿ. ಯಾವ ರೀತಿ ವೆಲ್ಕಮ್ ಸಿಗ್ತದೆ ನಿಮ್ಮ ಮಗಳು? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಇವತ್ತು ಒಂಥರ ಹಬ್ಬದ ವಾತಾವರಣ ಥರ ನನ್ನ ಮಗಳನ್ನ ಇಲ್ಲಿಗೆ ವೆಲ್ಕಮ್ ಮಾಡಿದ್ರು. ತುಂಬ ಖುಷಿ ಆಯಿತು ಸರ್. ಯಾವ ರೀತಿ ವೆಲ್ಕಮ್ ಮಾಡಿದ್ರು? ಹೂನ ಏರಿಸೋ ಮೂಲಕ ಮಗಳ ತುಂಬ ಸ್ವಾಗತವಾಗಿ ವೆಲ್ಕಮ್ ಮಾಡಿದ್ರು. ತುಂಬ ಖುಷಿ. ಕಾರ್ನಲ್ಲಿ ಕರ್ಕೊಂಡ್ಬಂದರು. ತುಂಬ ಖುಷಿ ಆಯಿತು. ಖುಷಿ ಆಯಿತು. ಯಾಕೆ ಸರ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ತಾ ಇದ್ದೀರಿ? ಗೌರ್ಮೆಂಟ್ ಸ್ಕೂಲಲ್ಲಿ ಅಂತಂದರೆ ಚೆನ್ನಾಗಿ ಪಾಠ ಮಾಡ್ತಾರೆ. ಯಾಕೆ ಅಂತಂದರೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಬರುವಂಗೆ ಅಂಕಗಳು ಬೇರೆ ಇದ್ರಲ್ಲಿ ಬರ್ತಾಯಿಲ್ಲ. ಅದರಲ್ಲೂ ಎಲ್ಲ ಉಚಿತವಾಗಿ ಕೊಡ್ತಾ ಇರುವಾಗ ನಾವ್ಯಾಕೆ ನಾವು ರೈತರು, ಹಾಗಾಗಿ ದುಡ್ಡನ್ನ ಖರ್ಚು ಮಾಡಿ ಬೇರೆ ಕಡೆ ಸೋರಿಸಿ ಮಕ್ಕಳನ್ನ ಇದು ಮಾಡೋ ಬದಲು ಇಲ್ಲೇ ಫ್ರೀಯಾಗಿ ಎಲ್ಲನೂ ಮಾಡುವಾಗ ಇಲ್ಲಾಕೆ ಸೇರಿಸ್ಬಾರ್ದು? ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಹಾಗಾಗಿ ನಾವು ನನ್ನ ಮಗಳನ್ನ ಇಲ್ಲೇ ಸೇರಿಸಿದ್ವಿ. ಅಂದರೆ ಖಾಸಗಿ ಮೊರೆ ಹೋಗ್ತಾರೆ ಪೋಷಕರು? ಹೌದು, ಅವರು ಒಯ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇನ್ನೂ, ಇರುಗಂಟು ಹೋಯ್ತಾ ಇರ್ತಾರೆ. ಎಲ್ಲ ತೀರೋದ್ಮೇಲೆ ಆಮೇಲೆ ಪುನಃ ಅವರು ಬರ್ಬೋದೇನೋ ಒಟ್ಟಿನಲ್ಲಿ. ಈಗ ನನ್ನ ಮಗಳು ಚೆನ್ನಾಗಿ ನಂಬರ್ ತೆಗಿತಾ ಇದ್ದಾಳೆ. ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ವಿ. ನೀವು ಯಾವ ಊರು ಸರ್? ನಾವು ಸಾತ್ನೂರೇ. ನಾವು ಸಾತ್ನೂರಲ್ಲೇ ಓದಿದ್ದು. ಬಟ್ ಏನಂತಂದರೆ ಅಲ್ಲಿ ಇಂಗ್ಲೀಷು ಮೀಡಿಯಮ್ ಇರಲಿಲ್ಲ. ಹಾಗಾಗಿ ನನ್ನ ಮಗಳನ್ನ ಇಲ್ಲಿ ಇಂಗ್ಲೀಷ್ ಚಿಕ್ಕಮಂಡ್ಯಕ್ಕೆ ಸೇರಿಸಿದ್ದು. ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ದು. ಹೌದೌದು ಸರ್. ಖುಷಿ ಆಗುತ್ತೆ? ತುಂಬ ಖುಷಿ ಆಯಿತು ಸರ್. ಇವತ್ತೆಲ್ಲ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ? ಹೌದೌದು ಸರ್. ಪೋಷಕರಿಗೆ ಏನು ಹೇಳ್ತೀವಿ ಬೇರೆ ಅವ್ರಿಗೆ? ಅವರು ಎಲ್ಲ ಪ್ರತಿಯೊಬ್ಬರು ಏನು ಇವತ್ತು ಟಿ ವಿನಲ್ಲೇ ಆಗಿರ್ಬೋದು, ಪೇಪರ್ನಲ್ಲಿ ನೋಡ್ತಾ ಇರುವಂಥವ್ರೆಲ್ಲರೂ ತಮ್ಮ ಮಕ್ಕಳನ್ನ ಇಲ್ಲಿಗೆ ಸೇರಿಸ್ಬೇಕು, ತಾವು ಸರ್ಕಾರಿ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕರಿಯಪ್ಪ ಅಂತ. ನನ್ನ ಮಗಳು ಹೇಳಿ, ಇವತ್ತಿಂದ ಶಾಲೆ ಪ್ರಾರಂಭ ಆಗಿದೆ, ಶಾಲೆಗೆ ಬಂದಿದೆಯಾ, ಅದ್ದೂರಿಯಾಗಿ ವೆಲ್ಕಮ್ ಸಿಕ್ಕಿದೆ, ಏನು ಹೇಳ್ತೀಯಾ? ನಮ್ಮ ಸ್ಕೂಲು ಸಾತ್ನೂರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾತ್ನೂರಲ್ಲಿ ಓದ್ತಿದ್ದೆ. ಇವಾಗ ಚಿಕ್ಕಮಂಡ್ಯ ಸ್ಕೂಲವರು ಇಂಗ್ಲೀಷ್ ಫೆಸಿಲಿಟೀಸ್ ಚೆನ್ನಾಗೈತೆ ಅಂದ್ಬಿಟ್ಟು ಇಲ್ಲಿಗೆ ಮನೆ ಹತ್ರ ಬಂದು ಇಂಗ್ಲೀಷ್ ಮೀಡಿಯಮ್ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿ ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸೋರೆ. ನನ್ನ ಸ್ಕೂಲ್ಗೆ ಅಂತ ಬಂದ ತಕ್ಷಣ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು. ಒಳ್ಳೆ ಹಬ್ಬದ ಥರ ವೆಲ್ಕಮ್ ಮಾಡಿದ್ರು. ಈ ಸ್ಕೂಲ್ ಗ್ರೌಂಡ್ ಎಲ್ಲ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಯಾವ ರೀತಿ ವೆಲ್ಕಮ್ ಮಾಡಿದ್ರು? ಹೂವು ಎಲ್ಲನೂ ಹೆಚ್ಚಿ ಅಲ್ಲಿಂದ ಕಾರಿಂದನೇ ಕರ್ಕೊಬಂದರು. ಗುಲಾಬಿ ಹೂವು ಕೊಟ್ಟರು? ಗುಲಾಬಿ ಹೂವು ಕೊಟ್ಟರು. ಆಮೇಲೆ ಬುಕ್ಸ್ ಎಲ್ಲನೂ ಕೊಟ್ಟವ್ರೆ. ಗೌರ್ಮೆಂಟ್ ಸ್ಕೂಲಲ್ಲೇ ಓದಬೇಕಂತ ಯಾಕೆ ಅನಿಸ್ತು? ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈವೇಟ್ಗಿಂತ ಗೌರ್ಮೆಂಟ್ ಸ್ಕೂಲಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಾಸ್ತಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಂತ ಅನಿಸ್ತು, ಅದಕ್ಕೆ. ಇವತ್ತು ಏನು ಕೊಟ್ಟರು? ಬುಕ್ಸು ಬಟ್ಟೆ ಎಲ್ಲ ಕೊಟ್ಟರು? ನನ್ನ ಹೆಸರು ಧನುಶ್ರೀ.